ಪೂರ್ವಜನ್ಮದ ಫಲವನ್ನ ಅನುಭವಿಸಿಯೇ ತೀರಬೇಕು. ಅದು ದೇವಾದಿ ದೇವತೆಗಳನ್ನೂ ಬಿಟ್ಟಿಲ್ಲ ಅನ್ನೋದಕ್ಕೆ ಈ ಪುಟ್ಟ ಕಥೆ. ಶ್ರೀಕೃಷ್ಣ ಕಂಸನನ್ನ ಕೊಂದ ನಂತರ ತನ್ನ ಮಾತಾ ಪಿತೃಗಳಾದ ವಸುದೇವ ದೇವಕಿ ಅವರನ್ನ ಬಿಡುಗಡೆ ಮಾಡೋದಕ್ಕೆ ಅಲ್ಲಿನ ಸೆರೆಮನೆಗೆ ಹೋಗ್ತಾನೆ. ಆಗ ತಾಯಿ ದೇವಕಿ ಉತ್ಸಾಹದಿಂದ ಕೇಳ್ತಾಳೆ, ಮಗು, ನೀನೇ ದೇವರು, ನಿನಗೆ ದೈವಿಕ ಶಕ್ತಿಗಳಿವೆ. ಹಾಗಾದ್ರೆ ಕಂಸನನ್ನ ಕೊಂದು ನಮ್ಮನ್ನ ಬಿಡುಗಡೆ ಮಾಡೋಕೆ ನೀನು 14 ವರ್ಷ ಯಾಕೆ ಕಾಯ್ತಾ ಇದ್ದೆ ಅಂತ. ಆಗ ಕೃಷ್ಣ ಉತ್ತರಿಸ್ತಾನೆ, ದೇವಸ್ವರೂಪಿ ತಾಯಿಯೇ, ನನ್ನನ್ನು ಕ್ಷಮಿಸಿ. ಆದ್ರೆ ಕಳೆದ ಜನ್ಮದಲ್ಲಿ 14 ವರ್ಷಗಳ ಕಾಲ ನೀವು ನನ್ನನ್ನ ಕಾಡಿಗೆ ಯಾಕೆ ಕಳಿಸಿದ್ರಿ ಅಂತ. ಆಗ ದೇವಕಿಗೆ ಆಶ್ಚರ್ಯ ಆಗತ್ತೆ. ಕೃಷ್ಣ, ಇದು ಹೇಗೆ ಸಾಧ್ಯ? ನೀನೇನು ಹೇಳ್ತಾ ಇದೀಯಾ ಅಂತ. ಆಗ ಕೃಷ್ಣ ಹೇಳ್ತಾನೆ, ಅಮ್ಮ, ನಿಮ್ಮ ಹಿಂದಿನ ಜನ್ಮದ ಬಗ್ಗೆ ನಿಮ್ಗೇನು ನೆನಪಿಲ್ಲ. ಆದ್ರೆ ಹಿಂದಿನ ಜನ್ಮದಲ್ಲಿ ನೀವು ಕೈಕೇಯಿಯಾಗಿದ್ರಿ, ನಾನು ಶ್ರೀರಾಮನಾಗಿದ್ದೆ. ಆಗ ನೀವು 14 ವರ್ಷಗಳ ಕಾಲ ನನ್ನನ್ನ ವನವಾಸಕ್ಕೆ ಕಳಿಸಿದ್ರಿ. ಮಗನಿಂದ ದೂರ ಇರುವ ನೋವು ಏನು ಅಂತ ನಿಮ್ಗೂ ಗೊತ್ತಾಗ್ಬೇಕಾಗಿತ್ತು. ಅದಕ್ಕಾಗಿ ಈ 14 ವರ್ಷಗಳು ನಿಮ್ಮಿಂದ ನಾನು ದೂರ ಇರ್ಬೇಕಾಯ್ತು ಅಂತ ಹೇಳ್ತಾನೆ. ದೇವಕಿಗೆ ಆಶ್ಚರ್ಯ ಆಗತ್ತೆ. ಮತ್ತೆ ಕುತೂಹಲದಿಂದ ಕೇಳ್ತಾಳೆ, ಹಾಗಾದ್ರೆ ರಾಮನ ತಾಯಿಯಾಗಿದ್ದ ಕೌಸಲ್ಯ ಯಾರು ಅಂತ. ಆಗ ಕೃಷ್ಣ ನಗ್ತಾ ಹೇಳ್ತಾನೆ, ತಾಯಿ ಯಶೋದೆ. 14 ವರ್ಷಗಳ ತಾಯಿಯ ಪ್ರೀತಿ ಅವಳಿಗೆ ಹಿಂದಿನ ಜನ್ಮದಲ್ಲಿ ನಿಮ್ಮಿಂದಾಗೆ ವಂಚಿತವಾಯಿತು. ಅದನ್ನು ಅವಳು ಈ ಜನ್ಮದಲ್ಲಿ ನಿಮ್ಮಿಂದಲೇ ಪಡ್ಕೊಂಡಿದ್ದಾಳೆ. ನೆನಪಿಡಿ, ಪ್ರತಿಯೊಬ್ಬರು ತಮ್ಮ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಅಂತ. ಅದಕ್ಕಾಗಿ ನಾವು ಎಂತಹ ಕೆಲಸವನ್ನ ಮಾಡಬೇಕು, ಯಾವ ರೀತಿಯ ಕರ್ಮವನ್ನು ಸಂಪಾದಿಸಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕಲ್ವಾ?